ಒಗ್ಗಟ್ಟಿನಿಂದ ಧರ್ಮದ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಸಹ ಧರ್ಮದ ಸಂರಕ್ಷಣೆ ಬಗ್ಗೆ ತಿಳಿಸಿದ್ದಾರೆ ಎಂದು ಹಿಂದೂ ಜಾಗರಣಾ ವೇದಿಕೆ ಉಲ್ಲಾಸ್ ಹೇಳಿದರು. ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಕಳಸ ಹೊತ್ತು ಮಾತೆಯರಿಂದ ಪೂರ್ಣ ಕುಂಭದೊಂದಿಗೆ ನಾದಸ್ವರ ಮಂಗಳವಾದ್ಯದೊಂದಿಗೆ ಪಡವಲು ವಿರಕ್ತ ಮಠದ ಮಠಾಧ್ಯಕ್ಷರಾದ ಶ್ರೀ ಮಹದೇವ ಸ್ವಾಮೀಜಿಗಳ ಜೊತೆ ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ದೇವರ ಪಲ್ಲಕ್ಕಿ ಉತ್ಸವಗಳ ಮುಖಾಂತರ ಪಟ್ಟಣದ ಹಳೆ ಆಸ್ಪತ್ರೆ ಮೈದಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿನ ಪ್ರದರ್ಶನವಾಗುತ್ತಿಲ್ಲ. ಗುಜರಾತಿನಲ್ಲಿ ಸೋಮನಾಥ ಮಂದಿರವನ್ನು 17 ಬಾರಿ ಧ್ವಂಸಗೊಳಿಸಿದರೂ ಸಹ ಹಿಂದೂಗಳ ಹೋರಾಟ ಹಾಗೂ ಶಕ್ತಿಯ ಫಲವಾಗಿ ಇಂದು ಸುಂದರವಾದ ದೇವಾಲಯ ನಿರ್ಮಾಣವಾಗಿದೆ ಎಂದರು. ಸುರಕ್ಷಿತವಾಗಿರುತ್ತೆ. ಹಾಗಾಗಿ ಧರ್ಮದ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅವತ್ತು ಘಂಟಾನುಘೋಷವಾಗಿ ಅವತ್ತು ಅದನ್ನ ಘೋಷಣೆಯನ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆಯಾಗಿ ನಾವೊಂದೆರಡು ವಿಚಾರಗಳನ್ನ ತಿಳ್ಕೋಬಹುದು. ಮೊನ್ನೆ ಅಷ್ಟೇ ಗುಜರಾತಿನ ಸೋಮನಾಥ ಮಂದಿರದ ಮೇಲೆ ದಾಳಿಯಾಗಿ 1000 ವರ್ಷಗಳಾಯ್ತು. ಅದನ್ನ ಮತ್ತೆ ಆ ದೇವಸ್ಥಾನವನ್ನ ಕಟ್ಟಿದರ ಒಂದು ಸ್ವಾಭಿಮಾನದ ಸಂಕೇತವಾಗಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತಲ್ಲಿ. ಮೊಹಮ್ಮದ್ ಗಜನಿಯಿಂದ ಪ್ರಾರಂಭ ಆಗಿ ಮೊದಲ ದಾಳಿ ಆಗಿ 1000 ವರ್ಷ ಆಯಿತು. 17 ಬಾರಿ ದಾಳಿ ಆಯಿತು. 17 ಬಾರಿ ನೆಲಕ್ಕೆ ಉರುಳಿದ ದೇವಸ್ಥಾನವನ್ನ ಅಲ್ಲಿನ ಸ್ವಾಭಿಮಾನಿ ಹಿಂದೂಗಳು ಮತ್ತೆ ಮತ್ತೆ ಅದನ್ನ ಮೇಲೆತ್ತುವಂತ ಪುನರುತ್ಥಾನ ಮಾಡುವಂತ ಕೆಲಸವನ್ನ ಹಿಂದೂಗಳು ಮಾಡಿದ್ರು. ಅವತ್ತು ಅವರು ಸೋಲನ್ನ ಒಪ್ಕೊಂಡಿದ್ರು. ಆದ್ರೆ ಸಮಾಜವನ್ನ ಧರ್ಮವನ್ನ ಸಾಯ್ಲಿಕ್ಕೆ ಬಿಡ್ಲಿಲ್ಲ. ಮತ್ತೆ ಅಲ್ಲಿ ಭವ್ಯವಾದ ಒಂದು ಸೋಮನಾಥ ಮಂದಿರವನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ರು. ಹಾಗೆ ಶ್ರೀರಾಮ ಜನ್ಮಭೂಮಿ 500 ವರ್ಷಗಳ ಕೆಳಗೆ ಆ ರಾಮನ ಮಂದಿರವನ್ನ ಕೆಡವಿ ಅಲ್ಲಿ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು. ಇಲ್ಲಿಯ ಸಮಾಜ ಒಪ್ಕೊಳ್ಳಿಲ್ಲ. ಅದರ ವಿರುದ್ಧ ಹೋರಾಟಗಳು ನಡೀತು. ಬಜರಂಗ ದಳದ ಕಾರಣಕ್ಕೆ, RSS ಕಾರಣಕ್ಕೆ, ಹಿಂದೂ ಜಾಗರಣಾ ವೇದಿಕೆಯ ಕಾರಣಕ್ಕಲ್ಲ. ಅವತ್ತಿನ ಕಾಲದಲ್ಲಿ ಆ ಯಾವ ಸಂಘಟನೆಗಳು ಇರಲಿಲ್ಲ. ಆದ್ರೆ ಹಿಂದೂ ಸಮಾಜ ಆ ಅವಮಾನವನ್ನ ಸಹಿಸ್ತಿಲ್ಲ. ಮತ್ತೆ 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 ಅದರ ವಿರುದ್ಧ ಹೋರಾಟವನ್ನ ಮಾಡಿದ್ರು, ಸಂಘರ್ಷವನ್ನ ಮಾಡಿದ್ರು. ನಾವು ಶ್ರೀರಾಮ ಜನ್ಮಭೂಮಿಯ ಹೋರಾಟದ ಇತಿಹಾಸವನ್ನ ತಗೊಂಡ್ರೆ 100ಕ್ಕೂ ಹೆಚ್ಚು ಬಾರಿ ಯುದ್ಧಗಳು ನಡೆದಿದೆ. 100ಕ್ಕೂ ಹೆಚ್ಚು ಬಾರಿ ಯುದ್ಧಗಳು ನಡೆದಿದೆ. ಲಕ್ಷಾಂತರ ಹಿಂದೂಗಳು ರಾಮನಿಗೋಸ್ಕರ ಪ್ರಾಣವನ್ನ ಅರ್ಪಣೆ ಮಾಡಿದರೆ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಕೊನೆಯ 30 ವರ್ಷಗಳ ಕಾಲ ಮಾತ್ರ ನಾವು ಹೋರಾಟವನ್ನ ಮಾಡಿದ್ದು. ಅದಕ್ಕಿಂತ ಮುಂಚೆ ಈ ಹಿಂದೂ ಸಮಾಜ ಹೋರಾಟವನ್ನ ಮಾಡಿಕೊಂಡು ಬಂತು. ಕೊನೆಗೆ ಕಾನೂನಿನ ಹೋರಾಟದ ಮುಖಾಂತರ ಶ್ರೀರಾಮ ಜನ್ಮಭೂಮಿಯಲ್ಲೇ ಮಂದಿರವಲ್ಲೇ ಕಟ್ಟುವೆವು ಅಂತ ಏನು ಅವತ್ತು ಹಿಂದೂಗಳು ಘೋಷಣೆಯನ್ನ ಮಾಡಿದ್ರು. ಆ ರೀತಿಯ ಸಂಕಲ್ಪದಂತನೇ 2 ವರ್ಷಗಳ ಹಿಂದೆ ಅದೇ ರಾಮ ಜನ್ಮಭೂಮಿಯಲ್ಲಿಯೇ ಭವ್ಯವಾದ ರಾಮ ಮಂದಿರವನ್ನ ಕಟ್ಟಿ ಈ ಹಿಂದೂ ಸಮಾಜ ಅಪಮಾನವನ್ನ ಸಹಿಸಲ್ಲ, ನನ್ನ ಸಂಕಲ್ಪವನ್ನ, ತನ್ನ ಹೋರಾಟವನ್ನ ಸಾಧಿಸಿಯೇ ಸಿದ್ಧ ಅನ್ನೋದಕ್ಕೆ ಆ ಒಂದು ರಾಮ ಜನ್ಮಭೂಮಿ ಇವತ್ತು ಏನು ತಲೆ ಎತ್ತಿ ನಿಂತಿದೆ. ಅದಕ್ಕೆ ಸಾಕ್ಷಿ ಈ ಒಂದು ಹಿಂದೂ ಸಮಾಜದ ಒಂದು ಸಂಕಲ್ಪ ಶಕ್ತಿಗೆ ಅದು ಸಾಕ್ಷಿ. ಹಿಂದೂ ಸಮಾಜೋತ್ಸವ ತಾಲೂಕು ಅಧ್ಯಕ್ಷ ಜೆಬಿ ಶಿವಸ್ವಾಮಿ ಮಾತನಾಡಿ, ಫೆಬ್ರವರಿ 2ರವರೆಗೆ ದೇಶದ ಎಲ್ಲಾ ಕಡೆ ಹಿಂದೂ ಸಮಾಜೋತ್ಸವ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು, ನಾವೆಲ್ಲ ಹಿಂದೂಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವುದು ಯಾವಾಗ? ಬೇರೆ ರಾಜ್ಯಗಳಲ್ಲಿ ಹಿಂದೂಗಳ ಒಡಕಿನಿಂದ ಬೇರೆ ಧರ್ಮದ ಜನಗಳು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನಾವೆಲ್ಲ ಒಗ್ಗಟ್ಟಾದರೆ ಬೇರೆ ಯಾರು ನಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ ಎಂದರು. 18ನೇ ತಾರೀಕಿಂದ ಫೆಬ್ರವರಿ 2ನೇ ತಾರೀಕಿನವರೆಗೆ ದೇಶದ ಎಲ್ಲ ಮೂಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವೆಲ್ಲ ಹಿಂದೂಗಳು ಒಗ್ಗಟ್ಟನ್ನು ಪ್ರದರ್ಶನೆ ಮಾಡೋದು ಯಾವಾಗ? ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ಒಡಕಿನಿಂದ ಬೇರೆ ಧರ್ಮದ ಜನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ.
ಪಶ್ಚಿಮ ಬಂಗಾಳ ಆಗ್ಬೋದು, ಕಾಶ್ಮೀರ ಆಗ್ಬೋದು, ಅನೇಕ ಕಡೆಗಳಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೀತಾ ಇದೆ. ಬಂಧುಗಳೇ, ನಾವೆಲ್ಲ ಒಂದಾಗಬೇಕು. ನಾವೆಲ್ಲ ಒಗ್ಗಟ್ಟಿನಿಂದಾಗ ಯಾರೂ ಕೂಡ ನಮ್ಮನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಹಿಂದೂ ಎದ್ದಲ್ಲಿ ದೇಶ ಎದ್ದೀತು ಎಂಬ ಭಾವನೆ ಇದೆ. ಈ ಒಂದು ಕಾರ್ಯಕ್ರಮ ವಿಶಾಲ ಜನಜಾಗೃತಿ ಸಭೆ, ಸಮಾಜರೂಪಿ ಭಗವಂತನ ವಿಶ್ವರೂಪ ದರ್ಶನ, ಹಿಂದೂಗಳೆಲ್ಲ ನಾವೆಲ್ಲ ಸೋದರರೆಂಬ ಭಾವನೆ ಅಭಿವ್ಯಕ್ತ ರೂಪ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರುವ ಹಿಂದೂ ಜನಸಾಗರ, ಭಾಷೆ, ವೇಷ, ಪ್ರಾಂತ, ಪಂಥ, ಪಕ್ಷ, ಪೂಜೆ ಎಲ್ಲ ವಿಧಿ ವೈವಿಧ್ಯಗಳ ನಡುವೆ ಏಕತೆ ಸಾರುವ ನಾವೆಲ್ಲರೂ ಒಂದು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಸಂದೇಶದೊಂದಿಗೆ ಒಂದು ಸಮಾಜ ಸೇವೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಿದು ಅಂದರೆ, ದೇಶಭಕ್ತರ ದನಿಗೂಡಿಸಿ ದೇಶದ್ರೋಹಿಗಳ ದನಿ ಕುಗ್ಗಿಸಲು, ಮೇಲು ಕೀಲುಗಳ ಭಾವ ಅಳಿಸಿ ಹಾಕಲು, ಆತಂಕವಾದ ಬಲವಂತದ ಮತಾಂತರ ಗೋಹತ್ಯೆಗಳನ್ನು ನಿಲ್ಲಿಸಲು, ಇಂದು ಎಲ್ಲರೂ ಒಂದು ಎನ್ನುವ ಜಯಘೋಷ ಮಾರ್ದನಿಸಲು, ಹಿಂದೂ ಶಕ್ತಿಯ ಅರಿವು ಮೂಡಿಸಲು, ಇವೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಕಡೆಗಳಲ್ಲಿ ಹಿಂದೂ ಬಾಂಧವರು, ಎಲ್ಲ ಸಮುದಾಯದ ಎಲ್ಲರೂ ಒಂದೇ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಭಾರತದಲ್ಲಿರುವ ಎಲ್ಲರೂ ಕೂಡ, ಎಲ್ಲರ ಮೂಲ ಕೂಡ ಹಿಂದೂನೇ. ಕಾರ್ಯಕ್ರಮದಲ್ಲಿ ಸಂಘ ಪರಿವಾರದ ಮುಖಂಡರು ಹಾಗೂ ಮಹಿಳೆಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.